ಅಕಸ್ಮಾತಾಗಿ ನಿಮ್ಮ ಫ್ರೆಂಡ್ ಯಾರಾದರೂ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ, ಮಧ್ಯಾಹ್ನ ಲಂಚ್ ಕೂಡ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಪದೇ ಪದೇ ಹೇಳ್ತಿದ್ರು ಅಂತಂದರೆ ದಯವಿಟ್ಟು ಈ ಪರ್ಟಿಕ್ಯುಲರ್ ವೀಡಿಯೋನ ಅವರಿಗೆ ಶೇರ್ ಮಾಡಿ. ಸೊ ನಾನು ಪುಣೆ ಇರಬೇಕಂದ್ರೆ ನನ್ನ ರೂಮ್ಮೇಟ್ ಕೂಡ ಇದೇ ರೀತಿ ಮಾಡ್ತಿದ್ದೆ. ಓಕೆ, ಕೆಲಸ ತುಂಬಾ ಮುಖ್ಯ, ಕೆಲಸ ಆದಮೇಲೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅವ್ನು ಸಂಜೆವರೆಗೂ ಆ್ಯಕ್ಚುಲಾಗಿ ಒಂದು ಸ್ವಲ್ಪ ಏನೋ ಲೈಟಾಗಿ ಸ್ನ್ಯಾಕ್ಸ್ ತಿಂತಿದ್ದ, ಅದಾದಮೇಲೆ ನೈಟ್ ಒಂದು ಸ್ವಲ್ಪ ಲೈಟಿಗೆ ಊಟ ಕೂಡ ಮಾಡ್ತಿದ್ದ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅದೂ ಒಂದಷ್ಟು ಟೈಮ್ ಸ್ಕಿಪ್ ಮಾಡ್ತಿದ್ದ. ಏನಕ್ಕೆ ಅಂದರೆ ಟೈಮ್ ಕೂಡ ಮೇಂಟೈನ್ ಮಾಡ್ತಿಲ್ಲ. ಬಟ್ ಇದರಿಂದ ಪ್ರಾಬ್ಲಮ್ ಏನಾಯಿತು ಅಂತಂದರೆ ಮುಂದೆ ಬರ್ತಾ ಒಂದು 5-6 ಮಂತ್ ಆದಮೇಲೆ ನಾನೇನು ಅಬ್ಸರ್ವ್ ಮಾಡಿದೆ ಅಂತಂದರೆ ಅವ್ನಿಗೆ ಊಟ ಮಾಡಬೇಕಂದ್ರೂ ಕೂಡ ಊಟ ಮಾಡೋದಕ್ಕಾಗ್ತಿಲ್ಲ. ಏನಕ್ಕೆ ಅಂತಂದರೆ ಅವನ ಇಂಟೆಸ್ಟೈನ್ ಒಳಗಡೆ ಇರೋಂಥ ಲೈನಿಂಗ್ ತುಂಬಾ ಹಾಳಾಗಿತ್ತು. ಲೈಟಾಗಿ ಒಂದು ಸ್ವಲ್ಪ ಅಲ್ಸರ್ಸ್ ಥರ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಸ್ಪೈಸಿ ಫುಡ್ ಇರಲಿ, ಜಸ್ಟ್ ನಾರ್ಮಲ್ ಫುಡ್ ಕೂಡ ಕನ್ಸ್ಯೂಮ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಬೇಕಾಗಿರೋಂಥ ಪರಿಸ್ಥಿತಿ ಬರ್ತಿತ್ತು. ಏನಕ್ಕೆ ಯೂಶಲಾಗಿ ಆಗುತ್ತೆ ಅಂತಂದರೆ ಆಬ್ವಿಯಸ್ಲಿ ಒಂದಷ್ಟು ಸರ್ಕ್ಯಾಡಿಯನ್ ರಿದಮ್ ನಮ್ಮ ಬಾಡಿ ಒಳಗಡೆ ಸೆಟ್ ಆಗಿರೋದ್ರಿಂದ ನಮ್ಮ ಬಾಡಿ ಈ ಗ್ಯಾಸ್ಟ್ರಿಕ್ ಜ್ಯೂಸಸ್ ಆಗಿರ್ಬೋದು, ಇಲ್ಲಾಂದರೆ ಈ ಆ್ಯಸಿಡ್ ಏನಿರುತ್ತಲ್ಲ ಅದನ್ನೆಲ್ಲನೂ ಪ್ರೊಡ್ಯೂಸ್ ಮಾಡೋದನ್ನು ನಿಲ್ಲಿಸೋದಿಲ್ಲ. ಸೊ ಆಬ್ವಿಯಸ್ಲಿ ನಾವು ಅದನ್ನು